ಸ್ನೇಹಿತರೆ, ಜಗತ್ತಿನ ನಂಬರ್ 1 ಬಲಿಷ್ಠ ಮಿಲಿಟರಿ ಶಕ್ತಿ ಅಮೆರಿಕ. ಅವರ ಹತ್ರ $1 ಬಿಲಿಯನ್ ಮೌಲ್ಯದ ಸಾವಿರಾರು ಬೃಹತ್ ಯುದ್ಧ ನೌಕೆಗಳಿವೆ. ಜಗತ್ತನ್ನೇ ನಡುಗಿಸುವ ಅಣುಶಕ್ತಿ ಚಾಲಿತ ಸಬ್ಮರೀನ್ಗಳಿವೆ. ಅದೇ ರೀತಿ ಇವತ್ತಿನ ದಿನ ಇಡೀ ಪ್ರಪಂಚದ ಮಿಲಿಟರಿ ಎಕ್ಸ್ಪರ್ಟ್ಗಳು ಶಾಕ್ ಆಗುವ ತರ ಅಮೆರಿಕ ಒಂದು ಘಾತಕ ರಹಸ್ಯ ಅಸ್ತ್ರವನ್ನ ಇರಾನ್ ವಿರುದ್ಧ ಕಣಕ್ಕಿಳಿಸಿದೆ. ಇಡೀ ಜಗತ್ತಿನ ನೌಕಾಪಡೆಗಳ ಶಕ್ತಿಯನ್ನೇ ಬುಡಮೇಲು ಮಾಡುವ ವೆಪನ್ ಇದು. ಈ ಅಸ್ತ್ರ ಎಷ್ಟೊಂದು ಡೇಂಜರಸ್ ಅಂದ್ರೆ ಇದನ್ನ ನೋಡಿ ಈಗ ರಷ್ಯಾ ಮತ್ತು ಚೀನಾ ಕೂಡ ಒಳಗೊಳಗೆ ನಡುಕ್ತಾ ಇವೆ. ಅಷ್ಟೇ ಅಲ್ಲ, ಅಮೆರಿಕ ಹೊರತೆಗೆದಿರುವ ಈ ಹೊಸ ಅಸ್ತ್ರವನ್ನ ನಾವೇನಾದ್ರೂ ಅಂದ್ರೆ ಭಾರತ ಏನಾದ್ರೂ ತಯಾರು ಮಾಡ್ಕೊಳ್ಳದೆ ಹೋದ್ರೆ ಭವಿಷ್ಯದಲ್ಲಿ ನಮ್ಮ ಭಾರತಕ್ಕೂ ಕೂಡ ದೊಡ್ಡ ಆಪತ್ತು ಕಾದಿದೆ ಅಂತ ಮಿಲಿಟರಿ ತಜ್ಞರು ಹೇಳ್ತಿದ್ದಾರೆ. ಹಾಗಿದ್ರೆ ಯಾವುದೀ ಅಸ್ತ್ರ? ಇರಾನ್ ಬೆಂಬಲಿತ ರೆಬಲ್ಗಳನ್ನ ಮಟ್ಟ ಹಾಕೋದಕ್ಕೆ, ಇರಾನ್ ಬಂದರುಗಳನ್ನ ಟಾರ್ಗೆಟ್ ಮಾಡೋದಕ್ಕೆ ಅಮೆರಿಕ ಹೊರತೆಗೆದಿರುವ ಆ ಹೊಸ ಆಯುಧ ಯಾವುದು? ಅದರ ಶಕ್ತಿ ಏನು? ಭವಿಷ್ಯದಲ್ಲಿ ಈ ಆಯುಧ ಜಗತ್ತಿನ ನೌಕಾ ಯುದ್ಧಗಳ ಶೈಲಿಯನ್ನೇ ಚೇಂಜ್ ಮಾಡಲಿವೆ ಅಂತೇಳ್ತಿರೋದು ಯಾಕೆ? ಎಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ನೋಡಿ. ಸ್ನೇಹಿತರೆ, ವಿಚಾರ ಏನಂದ್ರೆ ಅಮೆರಿಕದ ಮಿಲಿಟರಿ ಇತಿಹಾಸದಲ್ಲೇ ಹಿಂದೆಂದೂ ಬರೆಯದ ಒಂದು ಹೊಸ ಅಧ್ಯಾಯ ಶುರುವಾಗಿದೆ. US ಸೆಂಟ್ರಲ್ ಕಮಾಂಡ್ ಅಧಿಕೃತವಾಗಿ ಕನ್ಫರ್ಮ್ ಮಾಡಿರುವ ಪ್ರಕಾರ ಅಮೆರಿಕದ ನೌಕಾಪಡೆ ಮೊದಲ ಬಾರಿಗೆ ಸಮುದ್ರದ ಡ್ರೋನ್ಗಳನ್ನ ಅಂದ್ರೆ ಅನ್ಮ್ಯಾನ್ಡ್ ಸರ್ಫೇಸ್ ವೆಹಿಕಲ್ ಅನ್ನ ಆಪರೇಷನಲ್ ಆಗಿ ದಾಳಿ ಮಾಡೋದಕ್ಕೆ ಬಳಸಿದೆ. ಈ ದಾಳಿ ನಡೆದಿರೋದು ಎಲ್ಲಿ ಗೊತ್ತಾ? ಸ್ಟ್ರೈಟ್ ಆಫ್ ಹಾರ್ಮುಜ್ ಬಳಿ ಇರಾನ್ನ ಬಂದರ್ ಅಬ್ಬಾಸ್ ನೌಕಾ ನೆಲೆ ಅಂದ್ರೆ ನೇವಲ್ ಬೇಸ್ ಮೇಲೆ ಅಮೆರಿಕ ತನ್ನ ಹೊಸ ಸಿ ಡ್ರೋನ್ಗಳನ್ನ ಬಳಸಿ ನೇರವಾಗಿ ಹೋಗಿ ಇರಾನ್ನ ಸಬ್ಮರೀನ್ ಮತ್ತು ಯುದ್ಧ ಹಡಗುಗಳನ್ನ ರಿಪೇರಿ ಮಾಡುವ ಮೇಂಟೆನೆನ್ಸ್ ಫೆಸಿಲಿಟಿ ಮೇಲೆ ಭೀಕರವಾಗಿ ದಾಳಿ ಮಾಡಿದೆ. ಇಷ್ಟು ದಿನ ಈ ಸಿ ಡ್ರೋನ್ಗಳು ಕೇವಲ ಎಕ್ಸ್ಪೆರಿಮೆಂಟ್ ಅಂದ್ರೆ ಪ್ರಯೋಗಾಲಯಕ್ಕೆ ಮಾತ್ರ ಸೀಮಿತವಾಗಿದ್ವು. ಆದ್ರೀಗ ಇವು ರಿಯಲ್ ಆಯುಧಗಳಾಗಿ ಬದಲಾಗಿವೆ. ಈ ದಾಳಿ ನೋಡೋಕೆ ಸಣ್ಣದಾಗಿ ಕಂಡ್ರು ಇದರ ಸ್ಟ್ರಾಟಜಿಕ್ ಇಂಪ್ಯಾಕ್ಟ್ ಇದೆಯಲ್ಲ, ಅದು ಇಡೀ ಜಗತ್ತಿನ ನೌಕಾ ಯುದ್ಧದ ಶೈಲಿಯನ್ನೇ ಚೇಂಜ್ ಮಾಡಿದೆ. ಕಡಿಮೆ ಖರ್ಚಿನ ಆಟೋನಮಸ್ ಅಸ್ತ್ರಗಳು ಇನ್ಮೇಲೆ ದೊಡ್ಡ ದೊಡ್ಡ $1 ಬಿಲಿಯನ್ ವಾರ್ಶಿಪ್ಗಳ ಕೆಲಸವನ್ನ ತಾವೇ ಮಾಡಲಿವೆ ಅನ್ನೋದಕ್ಕೆ ಇದು ಮೊದಲ ಸಾಕ್ಷಿ. ಆದ್ರೆ ಸ್ನೇಹಿತರೆ, ಅಸಲಿಗೆ ಈ ಸಿ ಡ್ರೋನ್ ಅಂದ್ರೆ ಏನು? ತುಂಬಾ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಆಕಾಶದಲ್ಲಿ ಹಾರುವ ಡ್ರೋನ್ ಗೊತ್ತು, ಇದೇನಿದು ಸಿ ಡ್ರೋನ್ ಅಂತ. ನಮ್ಗೆ ಅರ್ಥ ಆಗುವ ಸಿಂಪಲ್ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಇದು ಮನುಷ್ಯರೇ ಇಲ್ಲದೆ ಕಂಪ್ಯೂಟರ್ ಅಥವಾ ಸ್ಯಾಟಲೈಟ್ ಮೂಲಕ ಕಂಟ್ರೋಲ್ ಮಾಡುವ ಸಣ್ಣ ಯುದ್ಧ ಹಡಗು ಅಥವಾ ಬೋಟ್ಗಳು. ಇವುಗಳನ್ನ ರೇಡಿಯೋ ಸಿಗ್ನಲ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಮೂಲಕ ರಿಮೋಟ್ ಕಂಟ್ರೋಲ್ ಮಾಡಿ ಸಮುದ್ರದಲ್ಲಿ ಅಂದ್ರೆ ನೀರೊಳಗೆ ಓಡಿಸಬಹುದು. ಈ ಹಿಂದೆನೂ ಕೂಡ ಇವುಗಳನ್ನ ಸರ್ವೈಲೆನ್ಸ್ ಅಂದ್ರೆ ಶತ್ರುಗಳು ಎಲ್ಲಿದ್ದಾರೆ ಅಂತ ಕಂಡಿಡೋದಕ್ಕೆ, ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡೋದಕ್ಕೆ, ಸಮುದ್ರದಲ್ಲಿ ಜಲಸ್ಫೋಟಕಗಳನ್ನ ಪತ್ತೆ ಹಚ್ಚೋಕೆ ಅಥವಾ ಲಾಜಿಸ್ಟಿಕ್ಸ್ ಮತ್ತು ಸರ್ಚ್ ಅಂಡ್ ರೆಸ್ಕ್ಯೂ ಅಂದ್ರೆ ರಕ್ಷಣಾ ಕಾರ್ಯಾಚರಣೆಗೆ ಬಳಸಲಾಗ್ತಾ ಇತ್ತು. ಆದ್ರೆ ಇವುಗಳ ಕೈಯಲ್ಲಿ ದೊಡ್ಡ ದೊಡ್ಡ ಡೆಸ್ಟ್ರಾಯರ್ ಅಥವಾ ಫ್ರಿಗೇಟ್ಗಳ ತರ ಸಮುದ್ರದ ಮೇಲೆ ಏಕಾಂಗಿಯಾಗಿ ರಾಜನ ತರ ಹಿಡಿತ ಸಾಧಿಸಕ್ ಆಗಲ್ಲ ಅನ್ನುವ ಕಾರಣಕ್ಕೆ ಯುದ್ಧಗಳಲ್ಲಿ ಬಳಕೆ ಮಾಡಿರಲಿಲ್ಲ. ಇವುಗಳಿಗೆ ಮೇನ್ ವಾರ್ಶಿಪ್ಗಳ ಜೊತೆ ಸೇರ್ಕೊಂಡು ಸೈನಿಕರ ಪ್ರಾಣಕ್ಕೆ ರಿಸ್ಕೇ ಇಲ್ಲದೆ ಶತ್ರುಗಳ ಕಣ್ಣಿಗೆ ಮಣ್ಣೆರಚಿ ದಾಳಿ ಮಾಡುವ ಸಾಮರ್ಥ್ಯ ಇದ್ರೂ ದಾಳಿಗೆ ಬಳಸಿರಲಿಲ್ಲ. ಆದ್ರೀಗ ಆ ಕೆಲಸ ಕೂಡ ಆಗಿದೆ. ಅಮೆರಿಕ ಈಗ ಸಿ ಡ್ರೋನ್ಗಳನ್ನ ಕೇವಲ ಕಣ್ಣಿಡೋದಕ್ಕೆ ಮಾತ್ರವಲ್ಲ, ನೇರವಾಗಿ ಸ್ಫೋಟಕ ಹಾಕಿ ಉಡಾಯಿಸುವ ಸ್ಟ್ರೈಕ್ ಮಷೀನ್ಗಳಿಗೆ ಬಳಸೋದಕ್ಕೆ ಶುರು ಮಾಡಿದೆ. ಇಲ್ಲಿ ನಿಮ್ಗೊಂದು ಪ್ರಶ್ನೆ ಬರಬಹುದು, ಅಮೆರಿಕ ಹತ್ರ ಅಷ್ಟೊಂದು ದೊಡ್ಡ ದೊಡ್ಡ ಏರ್ ಕ್ರಾಫ್ಟ್ ಕ್ಯಾರಿಯರ್ಗಳು, $1 ಬಿಲಿಯನ್ ಬೆಲೆ ಬಾಳುವ ವಾರ್ಶಿಪ್ಗಳು ಇವೆ. ಅವು ಮಿಡ್ಲ್ ಈಸ್ಟ್ ನಲ್ಲೂ ಬೀಡು ಬಿಟ್ಟಿವೆ. ಆದ್ರೂ ಈ ಸಣ್ಣ ಸಿ ಡ್ರೋನ್ ಬಳಸಿರುವ ವಿಚಾರ ಯಾಕೆ ಇಂಪಾರ್ಟೆಂಟ್? ನಾವ್ ಯಾಕೆ ಇದರ ಬಗ್ಗೆ ವಿಡಿಯೋ ಮಾಡಿ ಮಾತನಾಡ್ತಾ ಇದ್ದೀವಿ ಅಂತ ನೀವು ಕೇಳಬಹುದು. ಕಾರಣ ಇಷ್ಟೇ ಸ್ನೇಹಿತರೆ, ಹಲವು ವರ್ಷಗಳಿಂದ ಅಮೆರಿಕ ಇಂತಹ ಮಾನವರಹಿತ ಬೋಟ್ಗಳ ಮೇಲೆ ಎಕ್ಸ್ಪರಿಮೆಂಟ್ ಮಾಡ್ತಾ ಇತ್ತು. ಇತ್ತೀಚೆಗಷ್ಟೇ ಮಿಡ್ಲ್ ಈಸ್ಟ್ ನಲ್ಲಿ ನಡೆದ ಒಂದು ರೆಸ್ಕ್ಯೂ ಮಿಷನ್ ನಲ್ಲೂ ಕೂಡ ಇದನ್ನ ಬಳಸಿತ್ತು. ಹೀಗೆ ಟೆಸ್ಟಿಂಗ್ ಗ್ರೌಂಡ್ ರೆಸ್ಕ್ಯೂ ಮಷಿನ್ ನಿಂದ ಶುರುವಾಗಿ ಈಗ ಡೈರೆಕ್ಟ್ ಆಗಿ ಶತ್ರುಗಳನ್ನ ಧ್ವಂಸ ಮಾಡುವ ಹಂತಕ್ಕೆ ಅಮೆರಿಕದ ನೌಕಾಪಡೆ ಬೆಳೆದು ನಿಂತಿದೆ. ಅಂದ್ರೆ ಅಮೆರಿಕ ಕೂಡ ಈಗ ದೊಡ್ಡ ದೊಡ್ಡ ನೌಕೆಗಳನ್ನ ಬಳಸೋದು ಬಿಟ್ಟು ಆಟೋನಮಸ್ ಟೆಕ್ನಾಲಜಿ ಕಡೆಗೆ ಶಿಫ್ಟ್ ಆಗ್ತಿದೆ. ನಿಮ್ಗೆ ಗೊತ್ತಿರುವ ಹಾಗೆ ಇಷ್ಟು ದಿನ ಮಿಡ್ಲ್ ಈಸ್ಟ್ ನಲ್ಲಿ ಸಣ್ಣ ಸಣ್ಣ ಬೋಟ್ಗಳು ಕಡಿಮೆ ಖರ್ಚಿನ ಮಿಸೈಲ್ಗಳನ್ನ ಬಳಸಿ ಇಂಟರ್ನ್ಯಾಷನಲ್ ಹಡಗುಗಳ ಮೇಲೆ ದಾಳಿ ಮಾಡಲಾಗ್ತಾ ಇತ್ತು. ಹೌತಿಗಳಂತಹ ಇರಾನ್ ಪ್ರಾಕ್ಸಿಗಳು ಸಣ್ಣ ಸಣ್ಣ ಆಯುಧಗಳನ್ನೇ ಬಳಸಿ
ಅಮೆರಿಕ ಹಾಗೂ ಅದರ ಸ್ನೇಹಿತರಿಗೆ ಕಾಟ ಕೊಡ್ತಿದ್ವು. ಅಂತಹ ದಾಳಿಗಳನ್ನ ತಡೆಯೋದಕ್ಕೆ ಅಮೆರಿಕ ತನ್ನ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಬೃಹತ್ ಯುದ್ಧ ಹಡಗುಗಳನ್ನ ಮತ್ತು ಕೋಟಿ ಕೋಟಿ ಬೆಲೆಯ ಮಿಸೈಲ್ಗಳನ್ನ ಬಳಸಬೇಕಾಗಿತ್ತು. ಅಂದ್ರೆ ಒಂದು ಕಡೆ ಇರಾನ್ ಹಾಗೂ ಪ್ರಾಕ್ಸಿಗಳು ಕೇವಲ 1-2 ಲಕ್ಷ ರೂಪಾಯಿ ಬೆಲೆಯ ಅಸ್ತ್ರ ಬಿಟ್ರೆ, ಇನ್ನೊಂದು ಕಡೆ ಅದನ್ನ ಹೊಡೆದುರುಳಿಸೋದಕ್ಕೆ ಅಮೆರಿಕ 10-20 ಕೋಟಿ ಬೆಲೆಯ ಮಿಸೈಲ್ ಬಳಸಬೇಕಿತ್ತು. ಇದು ಅಮೆರಿಕದ ಪಾಲಿಗೆ ದೊಡ್ಡ ಆರ್ಥಿಕ ನಷ್ಟವನ್ನ ತರ್ತಾ ಇತ್ತು. ಆ ನಷ್ಟ ತಡೆಯೋದಕ್ಕೆ ಅಮೆರಿಕ ಕಂಡುಕೊಂಡ ಸೂಪರ್ ಡೂಪರ್ ಐಡಿಯಾನೇ ಈ ಸಿ ಡ್ರೋನ್ಗಳು. ಇವು ಗಾತ್ರದಲ್ಲಿ ತುಂಬಾ ಸಣ್ಣದಾಗಿರ್ತಾವೆ, ಸಮುದ್ರದ ಅಲೆಗಳ ಮಧ್ಯೆ ಅಡಗಿಕೊಂಡು ಚಲಿಸ್ತಾವೆ. ಹಾಗಾಗಿ ಎದುರಾಳಿಗಳ ರಾಡಾರ್ಗೆ ಇವು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಡ್ರೋನ್ಗಳು ಶತ್ರುಗಳ ದಾಳಿಯಲ್ಲಿ ನಾಶವಾದ್ರೂ ಅದರಿಂದ ಸೈನಿಕರ ಪ್ರಾಣಹಾನಿಯಾಗಲ್ಲ. ಜೊತೆಗೆ ಇವುಗಳ ತಯಾರಿಕಾ ವೆಚ್ಚ ಕೂಡ ಬಹಳ ಕಡಿಮೆ. ಈಗ ಇರಾನ್ ಮೇಲಿನ ದಾಳಿಯಲ್ಲಿ ಅಮೆರಿಕ ಬಳಸಿರೋದು ಕೂಡ ಇಂಥದ್ದೇ ಒಂದು ಲೋ ಕಾಸ್ಟ್ ಡ್ರೋನ್. ಆ ಡ್ರೋನ್ ಹೆಸರು ಕೋರ್ಸೇರ್. ಇದು ಅಮೆರಿಕಾದ ಟೆಕ್ಸಾಸ್ ಮೂಲದ ಸೆರಾನಿಕ್ ಟೆಕ್ನಾಲಜಿ ಅನ್ನುವ ಡಿಫೆನ್ಸ್ ಕಂಪನಿ ಡೆವಲಪ್ ಮಾಡಿರುವ ಡ್ರೋನ್. ಲೋ ಕಾಸ್ಟ್ ಆದ್ರೂ ಇದರ ಸ್ಪೆಸಿಫಿಕೇಶನ್ ಕೇಳಿದ್ರೆ ಅಬ್ಬಬ್ಬಾ ಅಂತ ಅನ್ಸುತ್ತೆ. ಇದು ಬರೋಬ್ಬರಿ 7.3 ಮೀಟರ್ ಉದ್ದ ಇರುವ ಡ್ರೋನ್. ಆದರೆ ತನ್ನ ಜೊತೆಗೆ ಬರೋಬ್ಬರಿ 454 ಕಿಲೋಗ್ರಾಂ ತೂಕದ ಸ್ಫೋಟಕ ಅಥವಾ ಆಯುಧಗಳನ್ನ ಹೊತ್ತೊಯ್ಯಬಲ್ಲ ಶಕ್ತಿ ಇದಕ್ಕಿದೆ. ಅಷ್ಟೇ ಅಲ್ಲ, ಇದು ನಿರಂತರವಾಗಿ 1000 ನಾಟಿಕಲ್ ಮೈಲ್ಸ್ ಅಂದ್ರೆ ಸುಮಾರು 1850 ಕಿಲೋಮೀಟರ್ನಷ್ಟು ದೂರ ಕ್ರಮಿಸುವ ರೇಂಜ್ ಹೊಂದಿದೆ. ಜೊತೆಗೆ ಇದರ ವೇಗ ಗಂಟೆಗೆ 35 ನಾಟ್ಸ್ಗಿಂತಲೂ ಹೆಚ್ಚಿದೆ. ಇದರ ಅತ್ಯಂತ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಮಾಡ್ಯುಲರ್ ಡಿಸೈನ್. ಅಂದ್ರೆ ಒಂದೇ ಡ್ರೋನ್ಗೆ ಕ್ಯಾಮ್ರಾ ಫಿಕ್ಸ್ ಮಾಡಬಹುದು ಅಥವಾ ಸ್ಫೋಟಕ ಫಿಕ್ಸ್ ಮಾಡಬಹುದು, ಮಿಸೈಲ್ ಫಿಕ್ಸ್ ಮಾಡಬಹುದು. ಈ ರೀತಿ ಮಿಷನ್ಗೆ ತಕ್ಕಂತೆ ಇದನ್ನ ಚೇಂಜ್ ಮಾಡ್ಕೊಳ್ಳಬಹುದು. ಪ್ರತಿಯೊಂದು ಟಾಸ್ಕ್ಗೂ ಬೇರೆ ಬೇರೆ ಹಡಗು ಕಟ್ಟುವ ಅಗತ್ಯ ಇರೋದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಸೆರಾನಿಕ್ ಕಂಪನಿ ಹೇಳ್ತಿರುವ ಪ್ರಕಾರ ವರ್ಷಕ್ಕೆ ಇಂತಹ ಸಾವಿರಾರು ಕೋರ್ಸೇರ್ ಡ್ರೋನ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಅಮೆರಿಕದ ಪೆಂಟಗನ್ಗೆ ಈಗ ಬೇಕಾಗಿರೋದೇ ಇದು. 1-2 ದೊಡ್ಡ ಹಡಗುಗಳು ಕಟ್ಟುವ ಬದಲು ಇಂತಹ ಸಾವಿರಾರು ಸಣ್ಣ ಸಣ್ಣ ಸಿ ಡ್ರೋನ್ಗಳನ್ನ ಸಮುದ್ರಕ್ಕೆ ಇಳಿಸಿ ಶತ್ರುಗಳನ್ನ ಸುತ್ತುವರಿಯೋದು ಅಮೆರಿಕದ ಫ್ಯೂಚರ್ ಗೇಮ್ ಪ್ಲಾನ್. ಹಾಗಿದ್ರೆ ಈ ಸಿ ಡ್ರೋನ್ಗಳು ದೊಡ್ಡ ವಾರ್ಶಿಪ್ಗಳ ಜಾಗವನ್ನ ರಿಪ್ಲೇಸ್ ಮಾಡ್ತಾವ? ಸದ್ಯಕ್ಕೆ ಆ ರೀತಿ ಹೇಳೋದಕ್ ಆಗಲ್ಲ. ಯಾಕಂದ್ರೆ ಸಿ ಡ್ರೋನ್ಗಳ ಕೈಯಲ್ಲಿ ದೊಡ್ಡ ದೊಡ್ಡ ಕಮರ್ಷಿಯಲ್ ಹಡಗುಗಳಿಗೆ ಭದ್ರತೆ ಕೊಡೋದಕ್ ಆಗಲ್ಲ. ಸಮುದ್ರದ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ತೆಗೆದುಕೊಳ್ಳೋಕ್ ಆಗಲ್ಲ. ಜನರಿಗೆ ಸಹಾಯ ಮಾಡುವ ಹ್ಯುಮ್ಯಾನಿಟೇರಿಯನ್ ಮಿಷನ್ಗಳಿಗೆ ಅಥವಾ ಶತ್ರು ದೇಶಗಳಿಗೆ ಮಿಲಿಟರಿ ಪವರ್ ತೋರಿಸಬೇಕು ಅಂದ್ರೆ ದೊಡ್ಡ ವಾರ್ಶಿಪ್ಗಳೇ ಬೇಕು. ಆದರೆ ಈ ಸಿ ಡ್ರೋನ್ಗಳು ನೌಕಾಯುದ್ಧದ ಕಂಪ್ಲೀಟ್ ಎಕಾನಮಿಕ್ಸ್ ಅನ್ನೇ ಚೇಂಜ್ ಮಾಡೋದಂತೂ ಗ್ಯಾರಂಟಿ. ಯಾಕಂದ್ರೆ ಯೋಚನೆ ಮಾಡಿ, $1 ಬಿಲಿಯನ್ ಬೆಲೆ ಬಾಳುವ ಒಂದು ದೊಡ್ಡ ಹಡಗು ಮತ್ತು ಅದರಲ್ಲಿರುವ 100 ಸೈನಿಕರ ಪ್ರಾಣವನ್ನ ರಿಸ್ಕ್ಗೆ ಇಡುವ ಬದಲು ಶತ್ರುಗಳ ಜಾಗಕ್ಕೆ ಇಂತಹ ಕಡಿಮೆ ಖರ್ಚಿನ ಡ್ರೋನ್ಗಳನ್ನ ಕಳಿಸಬಹುದು. ಇವು ಶತ್ರುಗಳ ರೇಡಾರ್ ಅನ್ನ ದಾರಿ ತಪ್ಪಿಸ್ತವೆ, ಕಣ್ಗಾವಲು ನಡೆಸ್ತಾವೆ ಮತ್ತು ಶತ್ರುಗಳ ಮಿಸೈಲ್ ಅಟ್ಯಾಕ್ ಅನ್ನ ತಾವೇ ಅಬ್ಸಾರ್ಬ್ ಮಾಡ್ಕೊಳ್ತಾವೆ. ಅಂದ್ರೆ ಶತ್ರುಗಳ ಲಕ್ಷಾಂತರ ರೂಪಾಯಿಯ ಮಿಸೈಲ್ಸ್ ಈ ಸಣ್ಣ ಡ್ರೋನ್ಗಳ ಮೇಲೆ ಬಿದ್ದು ವೇಸ್ಟ್ ಆಗುತ್ತವೆ. ಆಕಾಶದಲ್ಲಿ ಮತ್ತು ನೆಲದ ಮೇಲೆ ಡ್ರೋನ್ಗಳು ಮಾಡಿದ ಕ್ರಾಂತಿಯನ್ನೇ ಈಗ ಈ ಸಿ ಡ್ರೋನ್ಗಳು ಸಮುದ್ರದಲ್ಲಿ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕಡಿಮೆ ಖರ್ಚು, ಪ್ರಾಣಹಾನಿ ಇಲ್ಲ, ಆದರೆ ದಾಳಿ ಮಾತ್ರ ಅಕ್ಯುರೇಟ್ ಆಗಿರುತ್ತೆ. ಇದೆಲ್ಲ ಸರಿ. ಅಮೆರಿಕ ಇರಾನ್ ಮೇಲೆ ಮಾಡಿರುವ ಈ ದಾಳಿಯಿಂದ ನಮ್ಮ ಭಾರತ ಕಲಿಯಬೇಕಾಗಿರುವ ಪಾಠ ಏನು? ಸ್ನೇಹಿತರೆ, ಭವಿಷ್ಯದ ಯುದ್ಧದಲ್ಲಿ ಅಟೋನಮಸ್ ಅಂದ್ರೆ ಮಾನವರಹಿತ ತಂತ್ರಜ್ಞಾನವೇ ಕಿಂಗ್ ಅನ್ನೋದು ಈಗಾಗಲೇ ಹಲವು ಯುದ್ಧಗಳಲ್ಲಿ ಪ್ರೂವ್ ಆಗಿದೆ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ರಷ್ಯಾ ಉಕ್ರೇನ್ ಯುದ್ಧ. ಅದನ್ನ ನೋಡಿಯೇ ಅಮೆರಿಕಾಗೆ ಈ ಡ್ರೋನ್ಗಳ ಪ್ರಾಮುಖ್ಯತೆ ಗೊತ್ತಾಗಿದ್ದು. ಆದರೆ ಭಾರತದ ವಿಚಾರಕ್ಕೆ ಬಂದರೆ ನಮ್ಮ ಭಾರತಕ್ಕೆ ಸುಮಾರು 7500 ಕಿಲೋಮೀಟರ್ಗಿಂತಲೂ ದೊಡ್ಡದಾದ ಕರಾವಳಿ ಪ್ರದೇಶ ಇದೆ. ದ್ವೀಪಗಳನ್ನು ಸೇರಿಸಿದ್ರೆ 11,000 ಕಿಲೋಮೀಟರ್ ವಾಟರ್ ಬೌಂಡ್ರಿ ಇದೆ. ಹಿಂದೂ ಮಹಾಸಾಗರದಲ್ಲಿ ಭಾರತವೇ ದೊಡ್ಡ ಶಕ್ತಿ. ಇಂತಹ ಸಂದರ್ಭದಲ್ಲಿ ಸಿ ಡ್ರೋನ್ಗಳು ನಮ್ಮ ಭಾರತೀಯ ನೌಕಾಸೇನೆಯ ಪಾಲಿಗೆ ಒಂದು ದೊಡ್ಡ ಫೋರ್ಸ್ ಮಲ್ಟಿಪ್ಲೈಯರ್ ಆಗಬಲ್ಲವು. ಸಮುದ್ರದ ಚೋಕ್ ಪಾಯಿಂಟ್ಗಳನ್ನು ನಿಗಾ ಇಡೋಕೆ, ಅಂಡರ್ ವಾಟರ್ ಸಬ್ಮರೀನ್ ಆಪರೇಷನ್ಗಳಿಗೆ ಮತ್ತು ಹೈ ರಿಸ್ಕ್ ಮಿಷನ್ಗಳಲ್ಲಿ ನಮ್ಮ ಮೇನ್ ಹಡಗುಗಳಿಗೆ ಸಪೋರ್ಟ್ ಕೊಡೋದಕ್ಕೆ ಇವು ಬೇಕೇ ಬೇಕು. ಅದರಲ್ಲೂ ಮಿಲಿಟರಿ ವಿಚಾರದಲ್ಲಿ ನಮ್ಮ ಶತ್ರು ರಾಷ್ಟ್ರ ಚೀನಾ ತನ್ನ ಅನ್ಮ್ಯಾನ್ಡ್ ನೇವಿ ಕೆಪಾಸಿಟಿಯನ್ನ ಅಂದ್ರೆ ಇಡೀ ಸಿ ಡ್ರೋನ್ ಟೆಕ್ನಾಲಜಿಯನ್ನ ಭಾರೀ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ಕೊಳ್ತಿದೆ. ಇಂತಹ ಟೈಮ್ನಲ್ಲಿ ಭಾರತ ಕೂಡ ತನ್ನದೇ ಆದ ಸ್ವದೇಶಿ ಆಟೋನಮಸ್ ಸಮುದ್ರ ತಂತ್ರಜ್ಞಾನದ ಮೇಲೆ ಹೂಡಿಕೆ ಮಾಡೋದು, ಆದಷ್ಟು ಬೇಗ ಸಿ ಡ್ರೋನ್ಗಳನ್ನು ನಿಯೋಜನೆ ಮಾಡಿಕೊಳ್ಳೋದು ಬಹಳ ಮುಖ್ಯ. ಸೊ ಕೊನೆಯದಾಗಿ ಸ್ನೇಹಿತರೆ, ಜಗತ್ತಿನ ಅತಿ ದೊಡ್ಡ ಮಿಲಿಟರಿ ಶಕ್ತಿ ಅಮೆರಿಕಾನೇ ಈಗ ಆಟೋನಮಸ್ ಯುದ್ಧದ ಮೇಲೆ ಕಂಪ್ಲೀಟ್ ಭರವಸೆ ಇಟ್ಟಿದೆ. ಕಳೆದ 10 ವರ್ಷಗಳಲ್ಲಿ ಆಕಾಶದ ಡ್ರೋನ್ಗಳು ಹೇಗೆ ಯುದ್ಧದ ಶೈಲಿಯನ್ನ ಬದಲಾಯಿಸಿದ್ವೋ
ಅದೇ ತರ ಇನ್ನು ಮುಂದೆ ಸಿ ಡ್ರೋನ್ಗಳು ಸಮುದ್ರದ ರೂಲ್ಸ್ ಅನ್ನ ಚೇಂಜ್ ಮಾಡಲಿವೆ. ಭವಿಷ್ಯದ ನೌಕಾಪಡೆ ಅಂದ್ರೆ ಬರೀ ದೊಡ್ಡ ಹಡಗುಗಳಲ್ಲ, ಅದು ಮನುಷ್ಯರಿರುವ ಹಡಗುಗಳು ಮತ್ತು ಮನುಷ್ಯರಿಲ್ಲದ ಸಿ ಡ್ರೋನ್ಗಳ ಒಂದು ದೊಡ್ಡ ನೆಟ್ವರ್ಕ್ ಆಗಲಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.